ಹಲೋ ವಿದ್ಯಾರ್ಥಿಗಳೇ, ಇವತ್ತು ಮ್ಯಾಥಮೆಟಿಕ್ಸ್ ರಿವಿಷನ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪಾಠದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳುವ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದೆ. ದ ಎಂಪರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ 3 measures ಆಫ್ ಟೆಂಡೆನ್ಸಿ ಈಸ್ ಅಂತ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ. 3 median is equal to mode plus 2 mean. ಸೊ ಅದಕ್ಕೆ ಸರಿ ಹೊಂದುವಂತಹ ಆಪ್ಷನ್ ಇಲ್ಲಿ ಆಪ್ಷನ್ ಎ, 3 median is equal to 2 mean ಪ್ಲಸ್ ಮೋಡ್. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಎರಡನೇದು ಬಂದು ದ ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ದ ಗಿವನ್ ಸೆಟ್ ಆಫ್ ಡೇಟಾ ಆರ್ 7.5 and 6. The mean and mode of the given set of data are 7.5 and 6. The median of the data is dash ಅಂತ ಕೇಳಿದ್ದಾರೆ. ಸೊ ಇದೇ ಸೂತ್ರ ಬಳಸ್ಕೊಳ್ತೀವಿ ನಾವು. 3 median is equal to 2 mean plus mode. ಸೊ ಎರಡನೇ ಪ್ರಶ್ನೆಗೆ ಉತ್ತರ ಮಾಡುವಾಗ ನಾವು 3 median is equal to 2 mean ಪ್ಲಸ್ ಮೋಡ್ ಅಂತ ಬರ್ಕೊಳ್ತೀವಿ. ಇಲ್ಲಿ ಮೀಡಿಯನ್ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಸೊ 3 median is equal to 2 into mean 7.5 ಅಂತ ಕೊಟ್ಟಿದ್ದಾರೆ. ಸೊ 2 into 7.5 ಪ್ಲಸ್ ಮೋಡ್ 6 ಅಂತ ಕೊಟ್ಟಿದ್ದಾರೆ. ಸೊ ವಿ ಗೆಟ್ 3 median is equal to 2 into 7.5 ಮಾಡಿದ್ರೆ 5 2s are 10, 1 carry, 7 2s are 14 plus 1 50 plus 6. So 3 median is equal to 21 ಆಗುತ್ತೆ. ನಮಗೆ ಮೀಡಿಯನ್ ಬೇಕು, ಸೊ 3 ಆ ಕಡೆ ತಗೊಳ್ತೀವಿ. ಸೊ ಮೀಡಿಯನ್ is equal to 21/3. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು, ಈ ಕಡೆ ಬಂದಾಗ ಡಿವಿಷನ್ ಆಗುತ್ತೆ. 3 1s are 3 7s are, therefore median is equal to 7. ಸೊ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 7. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್, write the midpoint of the class interval 10 to 24. ಇದು ಮಿಡ್ ಪಾಯಿಂಟ್ ಬರೆಯೋಕ್ಕೆ ಕೇಳ್ತಾ ಇದ್ದಾರೆ. ಸೊ ಮಿಡ್ ಪಾಯಿಂಟ್ ಮಾಡೋದು ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಲೆಕ್ಕ ಮಾಡುವಾಗ ನಾವು ಮಾಡಿದ್ದೀವಿ. 10 ಪ್ಲಸ್ 24 ಡಿವೈಡೆಡ್ ಬೈ 2 ಮಾಡಬೇಕು. ಸೊ ವಿ ಗೆಟ್ 34/2. ಸೊ 2 1s are 2 1s are 2, 2 7s are 40. So midpoint will be 70. That is the answer. Next, fourth question. Fourth question ಇದೆ ನೋಡ್ಕೊಳ್ಳಿ. Find the upper limit of the modal class in the given frequency distribution table. ಮೋಡಲ್ ಕ್ಲಾಸ್ ಅಂತ ಇದ್ದಾರೆ. ಅಂದರೆ ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಒಂದು ಕ್ಲಾಸ್ ಇಂಟರ್ವಲ್ ಮಾರ್ಕ್ ಮಾಡ್ಕೊಳ್ತೀವಿ, ಅದರದ್ದು ಅಪ್ಪರ್ ಲಿಮಿಟ್ ಕೇಳ್ತಾ ಇದ್ದಾರೆ. ಸೊ ಮೋಡ್ ಮಾಡಬೇಕಾದ್ರೆ ನಾವು ಮಾರ್ಕ್ ಮಾಡ್ಕೊಳ್ಳುವಂಥ ಕ್ಲಾಸ್ ಇಂಟರ್ವಲ್ ಅದನ್ನ ಮೋಡಲ್ ಕ್ಲಾಸ್ ಅಂತೀವಿ. ಅದು ಯಾವುದಪ್ಪ ಅಂದರೆ ಫ್ರೀಕ್ವೆನ್ಸಿ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದು. ಸೊ ಇಲ್ಲಿ 12 is the maximum frequency. So the modal class is 30 to 40. ಇದರ ಅಪ್ಪರ್ ಲಿಮಿಟ್ ಕೇಳ್ತಾ ಇದ್ದಾರೆ.
30 to 40. ಸೊ ಇಲ್ಲಿ ಅಪ್ಪರ್ ಲಿಮಿಟ್ ಬಂದು 40 ಆಗುತ್ತೆ. ಲೋಯರ್ ಲಿಮಿಟ್ ಇಸ್ 30, ಅಪ್ಪರ್ ಲಿಮಿಟ್ ಇಸ್ 40. ಸೊ ಇದಕ್ಕೆ ಉತ್ತರ ಅಪ್ಪರ್ ಲಿಮಿಟ್ 40 ಅಂತ ಬರೀಬೇಕು. ನೆಕ್ಸ್ಟ್ 5ನೇದು, ಫೈಂಡ್ ದ ಮೀಡಿಯನ್ ಆಫ್ ದ ಡೇಟಾ whose mode is 12.4 and mean is 10.5. ಸೊ ಇದಕ್ಕೂ ಕೂಡ ನಾವು ಮೊದಲನೇ ಪ್ರಶ್ನೆಯಲ್ಲಿ ಏನು ಸೂತ್ರ ಮಾಡಿದ್ದೀವಿ ಅದನ್ನೇ ಬಳಸ್ಕೊಂಡು ಮಾಡಬೇಕಾಗುತ್ತೆ. 5ನೇ ಪ್ರಶ್ನೆಯಲ್ಲಿ ಅವರು ಮೋಡ್ ಕೊಟ್ಟಿದ್ದಾರೆ, ಮೀನ್ ಕೊಟ್ಟಿದ್ದಾರೆ, ಮೀಡಿಯನ್ ಕಂಡುಹಿಡಿಬೇಕು. ಸೊ ವಿ ಯೂಸ್ ದ ಸೇಮ್ ಫಾರ್ಮುಲಾ. So this is 5th one. What I am doing is 5th one. They have given mode is equal to 12.4 and mean is 10.5. I should calculate median. So we use the same formula. 3 median is equal to 2 mean plus mode. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ 3 median will be equal to 2 into mean is 10.5 plus mode is 12.4. So 2 into 10.5 ಮಾಡಿದ್ರೆ 5 2s are 10, 1 2 1s are 2, 12 plus 21 plus 12.4. So 21.0 plus 12.4 ಮಾಡಿಕೊಂಡ್ರೆ 4, this is 3, 3. So we get 3 median is equal to 33.4. ನನಗೆ ಮೀಡಿಯನ್ ವ್ಯಾಲ್ಯೂ ಬೇಕು. ಸೊ 3ನ ಈ ಕಡೆಗೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀನಿ. ಸೊ ಮೀಡಿಯನ್ is equal to 33.4 divided by 3. 3 1s are 3 1s are 3, 3 1s are 3, 3 1s are 3, 3 3s are 9. ಅದರ ಕರಾಗ. ಸೊ ಮೀಡಿಯನ್ is equal to 11.13 recurring ಅಂತ ಬರ್ಕೋಬೇಕು. So that is the answer. Okay. Now coming to the 6th one. Once again, 6ನೇ ಪ್ರಶ್ನೆ ಕೂಡ ಅದೇ ಥರ ಇದೆ. Same formula. The mode and median of the given data are 50.5 and 45.5 respectively. Find the mean using formula ಅಂತ ಇದೆ. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವೆಲ್ಲೂ ಕೂಡ. ಸೊ 6ನೇ ಪ್ರಶ್ನೆಯಲ್ಲಿ ಅವ್ರು ಕೊಟ್ಟಿದ್ದಾರೆ ಮೋಡ್ is equal to 50.5 and median is 45.5. I should calculate mean. So we use the same formula. 3 median is equal to 2 mean plus mode. So 3 into 45.5 is equal to 2 mean plus 50.5. So ಇಲ್ಲಿ 5 3s are 15, 1 carry, 5 3s are 50 plus 1 16, 4 3s are 12 plus 1 30 is equal to 2 mean plus 50.5. ಈ 50.5ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀನಿ. ಅವಾಗ ಇಲ್ಲಿ ಅಡಿಷನ್ ಇರೋದು ಈ ಕಡೆ ಬಂದಾಗ ಸಬ್ಟ್ರಾಕ್ಷನ್ ಆಗುತ್ತೆ. 136.5 minus 50.5
is equal to 2 mean. ಸೊ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. 136.5 ಅಲ್ಲಿ 50.5 ಸಬ್ಟ್ರಾಕ್ಟ್ ಮಾಡಿದ್ರೆ 0, 6 minus 0 is 6, 13 minus 5 is 8. So I get 86.0 is equal to 2 mean. ನನಗೆ ಮೀನ್ ವ್ಯಾಲ್ಯೂ ಬೇಕು, ಸೊ 2 ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು, ಈ ಕಡೆ ಬಂದಾಗ ಡಿವಿಷನ್ ಆಗುತ್ತೆ. 86 divided by 2 is equal to mean. 2 ones are 2 fours are 2 threes are. Therefore mean is equal to 43. That is the answer. ನೆಕ್ಸ್ಟ್ 7ನೇ ಪ್ರಶ್ನೆ. 7ನೇ ಪ್ರಶ್ನೆಯಲ್ಲಿ ಫೈಂಡ್ ದ ಮೀನ್ ಫಾರ್ ದ ಗಿವನ್ ಡೇಟಾ ಬೈ ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ದಾರೆ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇದನ್ನು ಡೈರೆಕ್ಟ್ ಮೆಥಡಲ್ಲಿ ಮಾಡಬೇಕು. ಸೊ ಮಾಡುವ. ಸೊ 7ನೇ ಪ್ರಶ್ನೆ, ಕ್ಯಾಲ್ಕುಲೇಷನ್ ಆಫ್ ಮೀನ್ ಡೈರೆಕ್ಟ್ ಮೆಥಡ್. ಕ್ಯಾಲ್ಕುಲೇಷನ್ ಆಫ್ ಮೀನ್ ಡೈರೆಕ್ಟ್ ಮೆಥಡ್. ಸೊ ಇಲ್ಲಿ ನಾವು first we write the class interval. ಅವ್ರು ಕೊಟ್ಟಿರೋದು 1 to 5, 6 to 10, 11 to 15, 16 to 20. ಇಷ್ಟು ಕೊಟ್ಟಿದ್ದಾರೆ. So this is the class interval. Now we have the frequency. Frequency of 2, 3, 4 and 1. So frequency ಎಲ್ಲ add up ಮಾಡಿಕೊಂಡ್ರೆ ನಮಗೆ n ಸಿಗುತ್ತೆ. So n is equal to 3, 4, 5, 5 plus 5, 10 ಮಾಡಿ. So next column alli we have to calculate the midpoint x. ಇದನ್ನ x ಅಂತ ತಗೊಳ್ತೀವಿ. ಸೊ ಮಿಡ್ ಪಾಯಿಂಟ್ ಮಾಡೋದು ಹೆಂಗಪ್ಪ ಅಂತಂದರೆ ಈ ಕ್ಲಾಸ್ ಇಂಟರ್ವಲ್ ಇರೋ ಎರಡು ನಂಬರ್ನ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಸೊ 1 plus 5 by 2, that is 6 by 2, that is 3. Next 6 plus 10 by 2, that is 16 by 2, that is 8. Next 11 by 15 by 2, that is 26 by 2, 13. And 16 plus 20 by 2, that is 36 by 2, that is 80. So x value ಬಂದಮೇಲೆ ಡೈರೆಕ್ಟ್ ಮೆಥಡಲ್ಲಿ ವಿ ಗೋ ಫಾರ್ x. ಅಂದರೆ f ಕಾಲಮಲ್ಲಿರೋ ಸಂಖ್ಯೆನ x ಕಾಲಮಲ್ಲಿರೋ ಸಂಖ್ಯೆ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಈಸ್ 2 into 3, that is 6. Then 3 into 8, 24. Then 4 into 13, that is 52. And 1 into 18 is
80. ಸೊ ಈಗ ಈ ಎಫ್ ಎಕ್ಸ್ ಕಾಲಮಲ್ಲಿರೋ ಎಲ್ಲ ಸಂಖ್ಯೆಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ವಿ ಗೆಟ್ ಸಿಗ್ಮಾ ಎಫ್ ಎಕ್ಸ್. ಆ್ಯಡ್ ಮಾಡಿಕೊಂಡ್ರೆ 6 + 4 10, 20, 0, 2 ಕ್ಯಾರಿ, 5, 6, 7, 8, 9, 10, 100. So we get sigma fx is equal to 100. ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ x bar is equal to sigma fx by n. ಸೊ ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ 100 ಬಂದಿದೆ ನಮಗೆ. 100 ಡಿವೈಡೆಡ್ ಬೈ 10. 0 ಕ್ಯಾನ್ಸಲ್ ಆಗುತ್ತೆ. ಸೊ ದ ಮೀನ್ ಈಸ್ 10. That is the answer. Next, 8ನೇ ಪ್ರಶ್ನೆ. Complete the following table by considering the assumed mean of the data to be 62.5. ಇಲ್ಲಿ assumed mean ಕೊಟ್ಟಿದ್ದಾರೆ. That is A. So let me copy the question first. So 8ನೇ ಪ್ರಶ್ನೆಯಲ್ಲಿ ಅವರು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ 10 to 25, ಆಮೇಲೆ 25 to 40, 40 to 55, 55 to 70, 70 to 85, and 85 to 100. ಇದು ಅವ್ರು ಕೊಟ್ಟಿರುವಂಥ ಕ್ಲಾಸ್ ಇಂಟರ್ವಲ್ಸ್. Then they've given the frequency. Frequency ಕೊಟ್ಟಿದ್ದಾರೆ 2, 3, 7, 6, 6, 6. ಅವರು ನಮ್ಗೆ ಇಲ್ಲಿ ಕೇಳ್ತಾ ಇರೋದು ಮಿಡ್ ಪಾಯಿಂಟ್ ಬರೀರಿ ಅಂತ ಹೇಳ್ತಾರೆ. ಮಿಡ್ ಪಾಯಿಂಟ್ ಎಕ್ಸ್ ಅನ್ನು ಬರೀರಿ ಅಂತ. ಸೊ ಈಗಾಗಲೇ ನಾವು ಮಾಡಿದ್ದೀವಿ. ಮಿಡ್ ಪಾಯಿಂಟ್ ಮಾಡೋದು ಹೇಗೆ? ಕ್ಲಾಸ್ ಇಂಟರ್ವಲ್ ಇರುವಂಥ ಎರಡು ನಂಬರ್ಗಳನ್ನು ಕೂಡಬೇಕು, ಡಿವೈಡೆಡ್ ಬೈ 2 ಮಾಡಿ. ಸೊ 10 + 25 is 35. ಡಿವೈಡೆಡ್ ಬೈ 2 ಮಾಡಿದ್ರೆ I get 17.5. Then 25 plus 40 by 2. That is 65 by 2. And that will be 2 3s are 6, 2 2s are 4. 32.5. Next, 40 plus 55 by 2. That is 95 by 2. And that will be 2 4s are 8, 2 7s are 47.5. Next is 55 plus 70 by 2. That is 125 by 2. 2 6 are 12, 2 2s are 4, 62.5. And this is 70 plus 85 by 2. That is 155 by 2. 2 7s are 40, 2 7s are 40.5.
and the last one is 85 plus 100 by 2, that is 185 by 2, and that will be 2 9s are 80, 2 2s are 4.5. So this is my midpoint. ಇದು ಫಸ್ಟ್ ಬ್ಲ್ಯಾಂಕ್ ಅವ್ರು ತುಂಬ ಕೇಳಿದ್ದು. ನೆಕ್ಸ್ಟ್ ಈಸ್ ದೇ ಆರ್ ಗಿವನ್ assumed mean. A is equal to ಎಷ್ಟು ಕೊಟ್ಟಿದ್ದಾರೆ? 62.5 ಕೊಟ್ಟಿದ್ದಾರೆ. ಸೊ ಐ ಶುಡ್ ಕ್ಯಾಲ್ಕುಲೇಟ್ D. D is equal to x minus A. x ಅಂದರೆ ಇದು. ಸೊ 17.5 minus 62.5 ಮಾಡಿದ್ರೆ ಎಷ್ಟು ಬರುತ್ತೆ? ಮೈನಸ್ 0.5 0 ಆಗುತ್ತೆ. ಇಲ್ಲಿ 7ಅಲ್ಲಿ ಅಲ್ಲ 12ಅಲ್ಲಿ 7 ಹೋದರೆ 5 ಬರುತ್ತೆ. ಇಲ್ಲಿ 5ಅಲ್ಲಿ 1 ಹೋದರೆ 4 ಬರುತ್ತೆ. 45.0. ನೆಕ್ಸ್ಟ್ ಈಸ್ 32.5 minus 62.5. ಇದು minus 2 minus 2 is 0, 30 ಆಗುತ್ತೆ. ನೆಕ್ಸ್ಟು 47.5 minus 62.5. ಇದು ಮಾಡಿದ್ರೆ 0, ಇದು ಕೂಡ ಮೈನಸ್ 12ಅಲ್ಲಿ 7 ಹೋದರೆ 5, 15. ನೆಕ್ಸ್ಟ್ 62.5 minus 62.5 and that will be 0. Then 77.5 minus 62.5 ಇದು ಮಾಡಿದ್ರೆ 0, 7 minus 2 is 5, 15. Next 92.5 minus 62.5 ಇದು ಮಾಡಿದ್ರೆ 30.0. ಅವ್ರು ಕೇಳಿರೋದು ಇಷ್ಟೇ, ಡಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಇಲ್ಲಿಂದ ಬ್ಲ್ಯಾಂಕ್ಸ್ ಅಂತ. ಸೊ ಈ ಥರ ಈ ಪ್ರಶ್ನೆಯಲ್ಲಿ ಈ 2 ಕಾಲಮ್ನ ನಾವು ತುಂಬಿಕೊಳ್ಳಿ, ಮಿಡ್ ಪಾಯಿಂಟ್ ಕಾಲಮ್ ಮತ್ತು ಡಿವಿಯೇಷನ್ ಕಾಲಮ್. ನೆಕ್ಸ್ಟು ಫೈಂಡ್ ಮೀನ್, ಮೋಡ್ ಆ್ಯಂಡ್ ಮೀಡಿಯನ್. ಈ ಲೆಕ್ಕಗಳನ್ನು ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡಬೇಕು. ಮೀನನ್ನು ಡೈರೆಕ್ಟ್ ಮೆಥಡಲ್ಲೇ ಮಾಡ್ಕೊಳ್ತೀವಿ. ಮೋಡ್ ಆ್ಯಂಡ್ ಮೀಡಿಯನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡಬೇಕು. ಈಗ ನೋಡಿ 9ನೇ ಲೆಕ್ಕ, ಮೀನ್ ಕ್ಯಾಲ್ಕುಲೇಷನ್ ಕೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿರುವಂಥ ಕ್ಲಾಸ್ ಇಂಟರ್ವಲ್ಲು 1 to 5, 6 to 10, 11 to 15, 16 to 20, then 21 to 25. ಇದಕ್ಕೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 4, 3, 2, 1, 5. ಸೊ ಇಲ್ಲಿ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದ್ರೆ ವಿ ಗೆಟ್ ಎನ್. ಫ್ರೀಕ್ವೆನ್ಸಿ ಎಲ್ಲ ಆ್ಯಡ್ ಮಾಡ್ಕೊಳ್ಬೇಕು. 4, 5, 6, 7, 8, 9, 10, 50. ಸೊ ಎನ್ ಈಸ್ 50. ನೆಕ್ಸ್ಟ್ ವಿ ಗೋ ಫಾರ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಎಕ್ಸ್. ಸೊ ಮಿಡ್ ಪಾಯಿಂಟ್ ಮಾಡೋದು ಹೇಗೆ? ಕ್ಲಾಸ್ ಇಂಟರ್ವಲ್ಲಿರುವ 2 ನಂಬರ್ನ ಆ್ಯಡ್ ಮಾಡಬೇಕು, divided by 2. So 6 by 2, that is 3. Next 6 plus 10 by 2, that is 16 by 2, that is 8.
then 11 plus 15 by 2, that is 26 by 2, that is 30. 16 plus 20 by 2, 36 by 2, and it is 80. 21 plus 25 by 2, that is 46 by 2, and it is 23. Midpoint ಬಂತು. Next we calculate fx. ಡೈರೆಕ್ಟ್ ಮೆಥಡ್ ಆಗಿರೋದ್ರಿಂದ fx ಕ್ಯಾಲ್ಕುಲೇಟ್ ಮಾಡ್ತೀವಿ. fx ಅಂದರೆ f ಕಾಲಮಲ್ಲಿರೋ ನಂಬರ್ನ x ಕಾಲಮಲ್ಲಿರೋ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಟ್ ಈಸ್ 4 into 3, that is 12. 3 into 8, 24. 2 into 13, 26. 1 into 80, 80. And 5 into 23, 5 3s are 50, 5 3s are 10 plus 1, 11, 195. ಈಗ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ we get sigma fx. So sigma fx will be 10, 20, 25. To carry 3, 4, 5, 6, 7, 8, 9. And this is 1. 195 ಬರುತ್ತೆ. ಸೊ ಈಗ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. x bar is equal to sigma fx by n. Sigma fx is 195. 195 by 15. 5 in the box ಕೊಡೋಣ. 5 3s are 15. 5 3s are 15. 5 9s are 55. I get 39 by 3. 3 in the box ಇದ್ರೆ 3 1s are 3 1s are 3 3s. So x bar is equal to 13 is the answer. Next. So next question, 10ನೇದು find the mode for the given data ಅಂತ ಇದೆ. ಸೊ ಡೇಟಾ ಕೊಟ್ಟಿದ್ದಾರೆ. ಸೊ 10th question is calculation of mode. ಸೊ ಅವ್ರು ಕೊಟ್ಟಿರೋ ಡೇಟಾ ಬರ್ಕೊಳ್ಳೋಣ. ಫಸ್ಟು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಆಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ಈಸ್ 10 to 20, 20 to 30, 30 to 40, 40 to 50, 50 to 60. And the frequency given is 3, 4, 8, 7 and 3. So ಇದು ಮೋಡ್ ಕ್ಯಾಲ್ಕುಲೇಷನ್ ಆಗಿರೋದ್ರಿಂದ we should check for the highest value in f. f ಅಲ್ಲಿ highest value ಬಂದಿರೋದು 8. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ದಿಸ್ ಈಸ್ ಅ ಮೋಡಲ್ ಫ್ರೀಕ್ವೆನ್ಸಿ. ಇದನ್ನು ಮಾರ್ಕ್ ಮಾಡ್ಕೊಂಡ ತಕ್ಷಣ ಯು ಗೆಟ್ f0, f1 and f2. ದಿಸ್ ಈಸ್ ಎಲ್. ಅದನ್ನು ಲಿಸ್ಟ್ ಮಾಡ್ಕೊಳ್ತೀವಿ. ಎಲ್ ಇಸ್ ಈಕ್ವಲ್ ಟು 30, f0 is equal to 4, f1 is equal to 8, f2 is equal to 7, and h ಅಂದರೆ height, size of the class ಅಂತ. ಎರಡು ನಂಬರ್ ಡಿಫ್ರೆನ್ಸ್ ಬರಬೇಕು, that is 10. Now next is we should write the formula. ಮೋಡ್ಗೆ ಫಾರ್ಮುಲಾ ಬರ್ಕೊಳ್ತೀವಿ. ಸೊ ಮೋಡ್ is equal to L plus f1 minus f0 divided by 2f1 minus f0 minus f2 into
h. So substitute ಮಾಡ್ಕೊಂಡ್ರೆ mode will be equal to 30 plus 8 minus 4 divided by 2 into 8 minus 4 minus 7 into 10. So mode will be equal to 30 plus 8 minus 4 is 4 divided by 8, 2 8s are 16 minus 11 into 10. So mode will be equal to 30 plus 40 by 5. 4 into 10 40 ಆಗುತ್ತೆ. 16 minus 11 5 ಆಗುತ್ತೆ. 5 ones are 5 8s are. So we get mode is equal to 30 plus 8. So mode will be 38. That is the answer. And next, coming to the 11th question, it is calculation of median. Median calculate ಮಾಡಬೇಕು. ಇದಕ್ಕೆ ಅವರು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. They have given the class interval, that is 1 to 10, 11 to 20, 21 to 30, 31 to 40, 41 to 50. And they have given the frequency 5, 8, 20, 15, and 7. Now in the calculation of median, we should write cumulative frequency. CF ಕಾಲಮ್ನ ರೆಡಿ ಮಾಡ್ಕೊಳ್ಳೋದು. CF ಕಾಲಮ್ ರೆಡಿ ಮಾಡಬೇಕಾದ್ರೆ ಇಲ್ಲಿ ನಾವು n ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. n is equal to ಇದು ಆ್ಯಡ್ ಮಾಡ್ಕೊಳ್ತೀವಿ. 13, 20, 25, 2, 3, 4, 55 ಬಂದು. ಸೊ n is equal to 55 ಬರುತ್ತೆ. ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡುವಾಗ ಫಸ್ಟ್ ನಂಬರ್ನ ಹಾಗೆ ಬರ್ಕೊಳ್ತೀವಿ, 5 ಹಾಗೆ ಬರ್ಕೊಳ್ತೀವಿ. ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡಬೇಕು. 5 plus 8, that is 13. Next 20 plus 30, 33. Next 15 plus 33, that is 48. Then 7 plus 48, that will be 55. ಸೊ ಈ ಥರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊಳ್ತೀವಿ. ಈಗ ಮೀಡಿಯನ್ ಅಂತಂದರೆ ಮಿಡಲ್ ಮೋಸ್ಟ್ ಸ್ಕೋರ್ ಆಗುತ್ತೆ. ಸೊ n/2, ದಟ್ ಈಸ್ 55/2 ತಗೊಂಡ್ರೆ ಇಲ್ಲಿ ಇಟ್ ವಿಲ್ ಬಿ 2 2s are 4, 2 7s are 14.5. 27.5 ಸ್ಕೋರ್, 27.5 ಸ್ಕೋರ್ ಈ ಕ್ಲಾಸ್ ಇಂಟರ್ವಲಲ್ಲಿ ಬರುತ್ತೆ. So we should mark that class interval. This is a class interval where the median lies. So ಇದು ಬರ್ಕೊಂಡ ತಕ್ಷಣನೇ we get L. So L is equal to 20. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 20 ಇದು 21 ಇರೋದ್ರಿಂದ L becomes 20.5 ಆಗುತ್ತೆ. The lower limit of this class interval will be 20.5 and F will be 20 and CF will be 13. This is CF. This is CF and this is F. Now we calculate the median with the formula. So median will be equal to L plus n/2 minus
CF by F into H. So median will be equal to L is 20.5 plus N by 2 is 27.5 minus CF is 13 divided by F is 20 into H is 10. So ಇದನ್ನ simplify ಮಾಡಿದ್ರೆ we get median is equal to 20.5 plus 27.5 ಅಲ್ಲಿ 13.0 minus ಮಾಡಿದ್ರೆ 7 minus 3 is 4. We get 14.5 divided by 20 into 10. 0, 0 cancel ಮಾಡ್ತೀವಿ. So we get median is equal to 20.5 plus 14.5 divided by 2. 2 ones are 2 sevens are 14, 2 twos are 4, 5s are 10. So median is equal to the division ಗೊತ್ತಾಯ್ತು ಅನ್ಕೊಳ್ತೀನಿ ನೋಡಿ 14.5 ಅನ್ನ 2 ಇಂದ ಡಿವೈಡ್ ಮಾಡ್ತೀವಿ 2 sevens are 14 ಬರುತ್ತೆ 0 ಇಳಿಸ್ಕೋಬೇಕಾದ್ರೆ ಇಲ್ಲಿ ಪಾಯಿಂಟ್ ಹಾಕೋಬೇಕು 5 ಕೆಳಗೆ ಬರುತ್ತೆ 2 twos are 4 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಪಾಯಿಂಟ್ ಈಗಾಗಲೇ ಇದೆ ಸೊ ಐ ಕ್ಯಾನ್ ಆ್ಯಡ್ 0 2 5 10 ಸೊ ಈ ವ್ಯಾಲ್ಯೂನೇ ಇಲ್ಲಿ ಬರ್ದಿರೋದು 7.25. So median will be 20.5 plus 7.25. So median will be equal to 27.751. That is the answer. So ಹೀಗೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗುತ್ತೆ.